ಕರ್ನಾಟಕ ಬಂದ್ ಎಫೆಕ್ಟ್ ಯಾವುದೇ ಕಾರಣಕ್ಕೂ ಎಲ್ಲೂ ಮುಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ನಗರದಲ್ಲಿ ಎಲ್ಲ ಯಥಾ ಪ್ರಕಾರವಾಗಿ ದಿನನಿತ್ಯದ ಸಂಚಾರವೂ ಸಹ ಆರಂಭವಾಗಿರುವಂತದ್ದು. ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿರುವಂತಹ KSRTC ಬಸ್ ಸ್ಟಾಪ್ ಅಲ್ಲೂ ಸಹ ನೀವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಯಥಾ ಪ್ರಕಾರ ಪರಿಸ್ಥಿತಿ ಇರುವಂತದ್ದು. ಸಾಕಷ್ಟು ಜನರು ಈಗಾಗಲೇ ಬೇರೆ ಬೇರೆ ಭಾಗದಿಂದ ಬರ್ತಾ ಇರುವಂತದ್ದು ಸಹ, ಅಂದ್ರೆ ರಾತ್ರಿ ಎಲ್ಲ ಜರ್ನಿ ಮಾಡಿ ಬೆಳಗಿನ ಜಾವಕ್ಕೆ ಬೆಂಗಳೂರಿಗೆ ಬರ್ತಾ ಇರುವಂತಹದ್ದಾಗಿರ್ಬೋದು. ಅದ್ರ ಜೊತೆಗೆ ಏನು ಬಸ್ನ ಸಂಚಾರ ಸಹ ಯಥಾ ಪ್ರಕಾರವಾಗಿರುವಂತಹದ್ದು, ಮಕ್ಕಳನ್ನ ಶಾಲೆ ಕಳಿಸುವಂತದ್ದಾಗಿರ್ಬೋದು. ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೇ ದಿನನಿತ್ಯದ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಬಸ್ ಪ್ರಯಾಣವನ್ನು ಸಹ ಈಗಾಗಲೇ ಶುರು ಆಗಿರುವಂತಹದ್ದು. ಬಂದ್ ಎಫೆಕ್ಟ್ ಅನ್ನುವಂಥದ್ದು ಎಲ್ಲೂ ಮುಟ್ಟಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಬಸ್ಗಳು ಬಂದ್ ಮಾಡದೇ ಇರುವ ಹಿನ್ನೆಲೆಯಲ್ಲಿ, ಅದರ ಜೊತೆಗೆ ಇನ್ನೇನು ಇವತ್ತು ಎಕ್ಸಾಮ್ಸ್ ಗಳು ಬೇರೆ ಇದೆ. ಸೊ ವಿದ್ಯಾರ್ಥಿಗಳು ಸಹ ಎಕ್ಸಾಮ್ಸ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಸಹ ಈಗಾಗಲೇ ಆಗ್ತಾ ಇಲ್ಲ. ಸೊ ನೀವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ ಏನು ಬೇರೆ ಬೇರೆ ಭಾಗಗಳಿಗೆ KSRTC ಬಸ್ಗಳು ತಲುಪುವಂತಹದ್ದು, ಜನರು ಸಹ ಅದೇ ರೀತಿಯಾಗಿ ಬಸ್ ಸ್ಟಾಪ್ಗೆ ಬರ್ತಾ ಇರುವಂತದ್ದು. ವಾರದ ಕೊನೆಯ ದಿನಗಳಾಗಿರೋದ್ರಿಂದ ಒಂದಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿರಬಹುದು ಹೊರತು ಆದ್ರೆ ಏನು ಬದಲಾವಣೆ ಅಂತೂ ಕಾಣ್ತಾ ಇಲ್ಲ ಅನ್ನೋ. ಅದ್ರ ಜೊತೆಗೆ ಇನ್ನೊಂದ್ ಕಡೆ ನೋಡೋದಾದ್ರೆ ನಾವು ಆಟೋ ಸಹ ಅದೇ ರೀತಿಯಾಗಿ ಏನು ಇವತ್ತು ಬಂದ್ಗೆ ಬೆಂಬಲ ನೀಡಿಲ್ಲ. ಅವರು ಸಹ ಇವತ್ತು ಫೀಲ್ಡ್ಗೆ ಇಳಿದು ತಮ್ಮ ಉದ್ಯೋಗದಲ್ಲಿ ತೊಡಗಿಕೊಂಡಿರುವಂತದ್ದು. ಆದ್ರೆ ಜನರು ಇಲ್ಲದೆ ಇರೋ ಕಾರಣದಿಂದಾಗಿ ಒಂದಷ್ಟು ಹೊಡೆತ ಸಹ ಈಗಾಗಲೇ ಅವ್ರ ಮೇಲೆ ಬಿದ್ದಿರುವಂತಹದ್ದು. ಸೊ ಒಟ್ಟಾರೆಯಾಗಿ ಇವತ್ತಿನ ಬಂದ್ ಯಾವುದೇ ರೀತಿಯಾಗಿ ಜನರ ಮೇಲೆ ಆಗ್ಲಿ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗಿಲ್ಲ. ಯಥಾವತ್ತಾಗಿ ಎಲ್ಲವೂ ಸಹ ದಿನನಿತ್ಯದಂತೆನೆ ಕಂಡು ಬರ್ತಾ ಇರುವಂತಹದ್ದು. ಸೊ ಇನ್ನೇನಾದ್ರೂ ಕನ್ನಡ ಪರ ಹೋರಾಟಗಾರರು ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಹೋರಾಟಕ್ಕೆ ಮುಂದಾದ್ರೆ ಏನಾಗುತ್ತೆ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.